ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚೈನೀಸ್ ಕ್ಯಾಲೆಂಡರ್ ಅಂದರೆ ಏನು, ಇದನ್ನು ಯಾವುದಕ್ಕೆ ಉಪಯೋಗಿಸ್ಕೊತಾರೆ, ಇದನ್ನು ಏನನ್ನು ನೋಡೋದಕ್ಕೆ ಅಂತ ಉಪಯೋಗಿಸ್ಕೊತಾರೆ ಅಂತ ನಾನು ಹೇಳ್ತೀನಿ. ಇದ್ರ ಬಗ್ಗೆ ಕೆಲವೊಬ್ಬರಿಗೆ ಮಾಹಿತಿನೂ ಕೂಡ ಇರೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ, ಇವತ್ತಿನ ಚೈನೀಸ್ ಕ್ಯಾಲೆಂಡರ್ ಅಂದರೆ ಏನು ಅಂತಂದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಸಾಕಷ್ಟು ಜನಕ್ಕೆ ಮೊದಲನೇ ಮಗು ಗಂಡು ಮಗು ಅಥವಾ ಹೆಣ್ಮಗು ಇರುತ್ತೆ. ಹಾಗೆ ಎರಡನೇದು ಕೂಡ ಹೆಣ್ಣು ಅಥವಾ ಗಂಡು ಆಗಲಿ ಅಂತ ಎಲ್ಲರೂ ಕೂಡ ಆಸೆ ಪಡೋದು ಸಹಜ ಅಲ್ವಾ. ಹಾಗಾಗಿ ಆ ರೀತಿಯಾಗಿ ಯಾವ ರೀತಿ ಕನ್ಸೀವ್ ಆಗೋದು, ಈ ಚೈನೀಸ್ ಕ್ಯಾಲೆಂಡರ್ನ ಉಪಯೋಗಿಸ್ಕೊಂಡು ಗಂಡು ಮಗು ಅಥವಾ ಹೆಣ್ಮಗುಗೆ ಕನ್ಸೀವ್ ಆಗೋದು ಹೇಗೆ ಅಂತ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಫಸ್ಟು ಚೈನೀಸ್ ಕ್ಯಾಲೆಂಡರ್ ಅರ್ಥ ಆಗಬೇಕು ಅಂದರೆ LMP ಡೇಟ್ನ ನೆನ್ಪಿಟ್ಕೊಂಡಿರಬೇಕು. ಇಲ್ಲ ಅಂತಂದರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿರುತ್ತೆ. ಸೊ ನಿಮಗೆ ಬರ್ತಿರ್ತಾರೆ ನೋಡಿ, ನಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಲಾಸ್ಟ್ LMP ಬಂದುಬಿಟ್ಟು ಲಾಸ್ಟ್ ಮಂತ್ ಪೀರಿಯಡ್ ಅಂತ ಅರ್ಥ. ಅದು 22 ಮಾರ್ಚ್ ಅಂತಂದರೆ 3rd, ಸೊ 2021 ಯಾವ ಇಯರು, ಮಂತು, ಡೇಟ್ ಇದಿಷ್ಟನ್ನು ನೆನ್ಪಿಟ್ಕೊಂಡಿರಬೇಕು. ಆಲ್ಮೋಸ್ಟ್ ನೀವು ಮಂತ್ ಮತ್ತು ಇಯರ್ ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಡೇಟ್ ನೆನಪಿಲ್ಲ ಅಂದ್ರೂ ಕೂಡ ಸೊ ಇದಕ್ಕೆ ತುಂಬಾ ಯೂಸ್ ಆಗುತ್ತೆ ಚೈನೀಸ್ ಕ್ಯಾಲೆಂಡರ್ಗೆ. ಸೊ ಈಗ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತಂದರೆ ಸೊ ನಿಮ್ಮ LMP ಡೇಟ್ ಮಂತ್ ಪ್ರಕಾರ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀನಿ, ನಂದು LMP ಡೇಟ್ ಬಂದುಬಿಟ್ಟು 22 ಮಾರ್ಚ್ 2021 ಅಂತ ಇದೆ. ಸೊ ಇದರಲ್ಲಿ ನೀವು ಇಲ್ಲಿ ಮೇಲ್ಗಡೆ ಲೂನಾರ್ ಮಂತ್ ಆಫ್ ಕನ್ಸೆಪ್ಷನ್ ಹಾಗೆ ಏಜ್ ಆಫ್ ಕನ್ಸೆಪ್ಷನ್ ಅಂತ ಇರುತ್ತೆ. ಅಂದರೆ ಇದು ನಿಮ್ಮ ಮದರ್ ಕನ್ಸೆಪ್ಷನ್ ಅಂತಂದರೆ ಕನ್ಸೀವ್ ಆಗಿರುವಂತಹ ಏಜನ್ನು ನೀವು ನೋಡ್ಕೋಬೇಕಾಗುತ್ತೆ. ನೀವು 24, 25, 26 ಯಾವುದ್ರಲ್ಲಾಗಿರುತ್ತೋ ಸೊ ಅದರಲ್ಲಿ ನೋಡ್ಕೋಬೋದು. ನನ್ನ LMP ಡೇಟ್ ಪ್ರಕಾರ ನಾನು ನೋಡೋದಾದರೆ ನನ್ನ LMP ಬಂದುಬಿಟ್ಟು ಮಾರ್ಚಲ್ಲಿ, ಹಾಗೆ 26 ನಂದು ಏಜ್ ಬಂದುಬಿಟ್ಟು ಇಲ್ಲಿ 42 ಏಜ್ ತನಕನೂ ಇದೆ. ಹಾಗೆ ಮಂತು ಜನವರಿ ಟು ಡಿಸೆಂಬರ್ ಇದೆ. ಹಾಗೆ ನಂದು LMP ಬಂದುಬಿಟ್ಟು ಮಾರ್ಚಲ್ಲಿ ಇರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಮಾರ್ಚಲ್ಲಿ 26 ಅಲ್ಲಿ ನೋಡ್ತಾ ಇರ್ಬೋದು ಏಜಲ್ಲಿ ನನಗೆ 26 ಏಜ್ ಆಗಿತ್ತು. ಅಲ್ಲಿ ನೋಡ್ತಾ ಇರ್ಬೋದು 24, 25, 26 ಈ ಪೂರ್ತಿಯಾಗಿ 3 ವರ್ಷವೂ ಕೂಡ ನನಗೆ ಮಾರ್ಚಲ್ಲಿ ಕಂಟಿನ್ಯೂ ಆಗಿ ಬಾಯ್ ಬಂದಿದೆ. ಸೊ ಹಾಗಾಗಿ ನನಗೆ ಬಾಯ್ ಬೇಬಿನೇ ಆಗಿತ್ತು. ಸೊ ಇದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಿಮ್ಮ ಏಜು 21 ಆಗಿದ್ದರೆ 21 ಇಯರಲ್ಲಿ ನಿಮಗೆ ಯಾವ ಮಂತ್ ಬರುತ್ತೆ LMP ಯಾವ ಮಂತ್ ಬರುತ್ತೆ ಆ ಮಂತಲ್ಲಿ ನೀವು ಗರ್ಲ್ ಆರ್ ಬಾಯ್ ಅಂತ ನೋಡಬೇಕಾಗುತ್ತೆ. ಸೊ ಅದರಲ್ಲಿ ಬಾಯ್ ಅಂತ ಬಂದರೆ ಬಾಯ್ ಆಗುತ್ತೆ. 99% ನಿಮಗೆ ಅದರಲ್ಲಿ ತೋರಿಸೋದು ಆಲ್ಮೋಸ್ಟ್ ನಿಜ ಆಗಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ LMP ಡೇಟು ಹಾಗೆ ನಿಮ್ಮ ಇಯರ್ ಡೇಟ್ ಆಫ್ ಬರ್ತ್ ಪ್ರಕಾರ ಸೊ ನಿಮಗೆ 21 ಇಯರ್ಸ್ ಅಥವಾ 26 ಇಯರ್ಸ್ ಅಂತ ಇಟ್ಕೊಳ್ಳಿ. ನಾನು ಆಗಲೇ ತೋರಿಸಿದ್ನಲ್ವ, ನನಗೆ 26 ಇಯರ್ಸಲ್ಲಿ ಮಾರ್ಚಲ್ಲಿ ಬಾಯ್ ಅಂತ ಬಂದಿತ್ತು. ಸೊ ಹಾಗಾಗಿ ನನಗೆ ಗಂಡು ಮಗುನೇ ಆಯಿತು. ಸೊ ಇದು 100%, 99 ಅಲ್ಲ 100% ಇದು ಟ್ರೂ ಅಂತ ನಾನು ನಂಬ್ತೀನಿ. ಯಾಕಂದರೆ ನನ್ನ ಮಗಳ LMP ಬಂದುಬಿಟ್ಟು ಜೂನ್ 5th ನನಗೆಲ್ಲ ಚೆನ್ನಾಗಿ ನೆನಪಿದೆ. ಸೊ ಹಾಗಾಗಿ ಜೂನಲ್ಲಿ ಆಗಿತ್ತು. ಜೂನ್ ಅಂತ ತಗೊಂಡ್ರೆ ಹಾಗೆ ನನ್ನ ಏಜ್ ಬಂದುಬಿಟ್ಟು 21, ಅದರಲ್ಲಿ ಗರ್ಲ್ ಅಂತ ತೋರಿಸ್ತಾ ಇದೆ. ಸೊ ನಾನು ಇದನ್ನು ಹಾಗಾಗಿ 100% ಇದು ಟ್ರೂ. ಆಲ್ಮೋಸ್ಟ್ ಇದನ್ನು ನೀವು ಟ್ರೈ ಮಾಡ್ಬೋದು. ಯಾರಿಗಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಸೊ ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಚೆಕ್ ಮಾಡ್ಕೋಬೋದು ನಿಮ್ಮ ಹೊಟ್ಟೆಲಿರೋ ಮಗು ಗಂಡು ಮಗುನ ಹೆಣ್ಮಗುನ. ಸೊ ಯಾವುದಾದ್ರೂ ಆಗಲಿ ಮಗು ಒಳ್ಳೆ ಆರೋಗ್ಯವಾಗಿ ಚೆನ್ನಾಗಿದ್ದರೆ ಸಾಕು. ಬಟ್ ಕೆಲವೊಬ್ಬರಿಗೆ ಕುತೂಹಲ ಇರುತ್ತೆ, ನನ್ನ ಹೊಟ್ಟೆಲಿ ಗಂಡು ಮಗು ಇದೆನಾ ಹೆಣ್ಮಗು ಇದೆನಾ ಅಂತ. ಆಲ್ಮೋಸ್ಟ್ ಇದು 100% ಟ್ರೂ ಆಗಿದೆ ನನ್ನ ವಿಷಯದಲ್ಲಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹಾಗೆ ಇನ್ನು ಪ್ಲ್ಯಾನಿಂಗ್ ಮಾಡೋರಿಗೆ ಅಂತಂದರೆ ಸೊ ನಿಮಗೆ ಈಗ 22 ಅಥವಾ 23, 24 ಇದ್ದೀರ ಅಂದರೆ ಜನವರಿ, ಫೆಬ್ರು, ಮಾರ್ಚ್
ಈ ಥರ ಅಲ್ಲಿ ಏನು ಬಂದಿರುತ್ತೆ ಅಂದರೆ ಜಾನಲ್ಲಿ ಗರ್ಲ್ ಅಂತ ಬಂದಿರುತ್ತೆ. ಗರ್ಲ್ ಬೇಕು ಅಂದರೆ ನೀವು 22 ಇಯರಲ್ಲಿ ಜಾನಲ್ಲಿ ನೀವು ಕನ್ಸೀವ್ ಆಗ್ಬೋದು. ಅಥವಾ ಬಾಯ್ ಅಂತ ಬಂದರೆ 23 ಇಯರಲ್ಲಿ ಬಾಯ್ ಅಂತ ಬಂದಿರುತ್ತೆ. ಗರ್ಲ್ ಅಂತ ಬಂದಿರುತ್ತೆ. 22 ಏಜು ಮತ್ತು 23 ಏಜಲ್ಲಿ ಗರ್ಲ್ ಅಂತ ಬಂದಿರುತ್ತೆ. ಹಾಗೆ ಇಲ್ಲಿ ಬಂದುಬಿಟ್ಟು ಬಾಯ್ ಅಂತ ಈ ಥರ ಬಂದಿರುತ್ತೆ. ನಾನು ಆಗಲೇ ತೋರಿಸಿದ್ನಲ್ವ. ಸೊ ಇದರಲ್ಲಿ ನೀವು ಚಾಯ್ಸ್ ಮಾಡಬೇಕು. ಗರ್ಲ್ ಬೇಕು ಅಂದರೆ ಈ 2 ಮಂತಲ್ಲಿ ನೀವು ಕನ್ಸೀವ್ ಆಗ್ಬೋದು. ಅಂದರೆ ಈ 2 ಏಜಲ್ಲಿ 22 ಟು 23 ಏಜಲ್ಲಿ ನೀವು ಕನ್ಸೀವ್ ಆಗ್ಬೋದು. ಅದು ಫೆಬ್ರವರಿಯಲ್ಲಿ ನಿಮಗೆ ಸೊ ಗರ್ಲ್ ಅಂತ ತೋರಿಸ್ತಾ ಇದೆ ಅಂತಂದರೆ. ಹಾಗೆ ಬಾಯ್, ನಾನು ಹೇಳಿದ್ನಲ್ವ ಬಾಯ್ ಈ ಥರ ಕಂಟಿನ್ಯೂ ಆಗಿತ್ತು ನನ್ನ ಇದರಲ್ಲಿ. ಸೊ ನೀವು ಆದಷ್ಟು ಕನ್ಸೀವ್ ಆಗಬೇಕು ಅಂತಂದರೆ ಬಾಯ್ ಬೇಬಿ ಕನ್ಸೀವ್ ಆಗಬೇಕು ಅಂದರೆ ಈ ರೀತಿ ಕಂಟಿನ್ಯೂ ಆಗಿರಬೇಕು. ಚೈನೀಸ್ ಕ್ಯಾಲೆಂಡರಲ್ಲಿ ಕಂಟಿನ್ಯೂ ಆಗಿ ಬಾಯ್ ಅಂತ ತೋರಿಸ್ತಾ ಇರುತ್ತೆ. ಅಂದರೆ 23, 24, 25 ನಿಮ್ಮ ಯಾವುದೇ ಏಜ್ ಆಗಿದ್ರೂ ಪರವಾಗಿಲ್ಲ. ಸೊ ಈ ರೀತಿ ಕಂಟಿನ್ಯೂ ಆಗಿ ನಿಮ್ಮ ಏಜಲ್ಲಿ ಸೊ ಮಾರ್ಚಲ್ಲಿ ತೋರಿಸ್ತಾ ಇರುತ್ತೆ. ಸೊ ಈ ಥರ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಅದು ಅಲ್ಲದೆ ಮಾರ್ಚ್, ಈಗ ಏಪ್ರಿಲ್, ಮೇಗೂ ಕೂಡ ಬಾಯ್ ಇರುತ್ತೆ, ಈಗೂ ಬಾಯ್ ಇರುತ್ತೆ. ಆಗ ಇಲ್ಲೂ ಕೂಡ ಬಾಯ್ ಇರ್ಬೋದು, ಇಲ್ಲಿ ಗರ್ಲ್ ಇರ್ಬೋದು. ಆವಾಗ ನೀವೇನು ಮಾಡಬೇಕು, 22 ಟು 23 ಏಜಲ್ಲಿ ನೀವು ಏಪ್ರಿಲ್ ಆ್ಯಂಡ್ ಮೇ ಅಲ್ಲಿ ನೀವು ಕನ್ಸೀವ್ ಆಗ್ಬೋದು. ಆದರೆ ಸೊ ಬಾಯ್ ಬೇಬಿ ನಿಮಗೆ ಆಗೋ 100% ಆಗುತ್ತೆ. ಕೆಲವರು 99% ಅಂತಾರೆ. ನನ್ನ ವಿಚಾರದಲ್ಲಿ 100% ಆಗಿದೆ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಇದನ್ನು ಚೈನೀಸ್ ಕ್ಯಾಲೆಂಡರ್ನ ರೆಕಮೆಂಡ್ ಮಾಡ್ತಾ ಇರೋದು. ಸೊ ನೀವು ಕೂಡ ಈ ಚೈನೀಸ್ ಕ್ಯಾಲೆಂಡರ್ನ ಉಪಯೋಗಿಸ್ಕೊಂಡು ಕನ್ಸೀವ್ ಆಗ್ಬೋದು, ಅಥವಾ ನಿಮ್ಮ ಹೊಟ್ಟೆಲಿರೋ ಮಗು ಗಂಡೋ ಹೆಣ್ಣು ಅಂತಲೂ ಕೂಡ ತಿಳ್ಕೊಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.